ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ. ಮೈ ಡಿಯರ್ ಸ್ಟೂಡೆಂಟ್ಸ್, ಕರ್ನಾಟಕ ಡಿಪ್ಲೊಮಾ ಎಕ್ಸಾಮಿನೇಷನ್ಸ್ 2025 ನಡೀತಾ ಇದೆ. ಸೊ ನಾಳೆ ಬೇಸಿಕ್ಸ್ ಆಫ್ ಡಿಜಿಟಲ್ ಲಾಜಿಕ್ ಆ್ಯಂಡ್ ಕಂಪ್ಯೂಟರ್ ಆರ್ಗನೈಸೇಷನ್ಸ್ ಥಿಯರಿ ಎಕ್ಸಾಮ್ಸ್ ಇದೆ. ಇದರಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ 4 ಸೆಕ್ಷನ್ಸ್, 4 ಪಾರ್ಟ್ಸ್. ಮತ್ತು ಡಿ ಪಾರ್ಟ್ನಲ್ಲಿ 2 ಸೆಕ್ಷನ್ಸ್ ಇದೆ. ಇದು ಎಲ್ಲ ನಿಮಗೆ ವಿಸ್ತಾರವಾಗಿ ಗೊತ್ತಿದೆ ಮೈ ಡಿಯರ್ ಸ್ಟೂಡೆಂಟ್. ಪ್ಲೀಸ್ ಜಸ್ಟ್ ಗೋ ಥ್ರೂ ದ ಇನ್ಸ್ಟ್ರಕ್ಷನ್ಸ್ ಗಿವನ್ ಇನ್ ದ ಮಾಡೆಲ್ ಕ್ವಶನ್ಸ್ ಪೇಪರ್ಸ್. ಮಾಡೆಲ್ ಕ್ವಶನ್ಸ್ ಪೇಪರ್ 1 part C, each carries 3 marks. Out of 8 questions you need to solve 5 questions, any 5 questions. So 15 marks do either the weightage ಆಗಿರುತ್ತೆ. Okay, yes my dear students, let us begin. Part C, answer any 5 questions, each carries 3 marks. What ಮೊದಲನೇದು ಕ್ವಶನ್ ಏನಿದೆ ನೋಡಿ my dear students. Explain the need for data representations in a digital system. Okay. So to save the times, I have taken all the contents on the screen. Okay. So need for data representation in digital systems. ಏನಲ್ಲ ಆಗುತ್ತೆ ಇದೆ. Digital systems like computers, calculators, process and store data using binaries, zeros and ones. ಬೈನರಿ ಅಂದರೆ ಝೀರೋಸ್ ಆ್ಯಂಡ್ ಒನ್ಸ್ ಕಾಂಬಿನೇಷನ್ಸ್ ಇರುತ್ತೆ. ಅದು ಮಾತ್ರ ಸಿಸ್ಟಮ್ಸ್ಗೆ ಅಂಡರ್ಸ್ಟ್ಯಾಂಡ್ ಆಗುವಂತಹ ಲ್ಯಾಂಗ್ವೇಜ್ ಆಗಿರುತ್ತೆ. ದಟ್ ಈಸ್ ನೋನ್ ಆಸ್ ಎ ಮಷೀನ್ ಲ್ಯಾಂಗ್ವೇಜ್. Since all hardware works on electrical signals on and off, high or low, okay, ಎರಡು ಸ್ಟೇಟ್ ಇದರಲ್ಲಿ ಇರುತ್ತೆ, ಒಂದು ಹೈ ಇರುತ್ತೆ, ಒಂದು ಲೋ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ನಾವು ನೋಡಿ ಈ ಥರ ಒಂದು ಲೋ ಸ್ಟೇಟ್, ಇನ್ನೊಂದು ಹೈ ಸ್ಟೇಟ್. ಇದು ಡಿಜಿಟಲ್ ಡಿಸ್ಕ್ರೀಟ್ ಲೆವೆಲ್ಸ್. ಡೇಟಾ ಮಸ್ಟ್ ಬಿ ಕನ್ವರ್ಟೆಡ್ ಇಂಟು ಡಿಜಿಟಲ್ ಫಾರ್ಮ್. ಡಿಜಿಟಲ್ ಫಾರ್ಮ್ಗೆ ಕನ್ವರ್ಟ್ ಮಾಡಿ ಡಿಜಿಟಲ್ ಡೇಟಾ ಪ್ರಾಸೆಸ್ ಆಗುತ್ತೆ. ಅದಕ್ಕೆ ಡೇಟಾ ರೆಪ್ರೆಸೆಂಟೇಷನ್ಸ್ ಬೇಕಾಗುತ್ತೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಕಮಿಂಗ್ ಟು ದ ನೆಕ್ಸ್ಟ್ ನೋಡಿ. 3 ಮಾರ್ಕ್ಸ್ಗೆ ಇದೆ. ವೈ ಡೇಟಾ ರೆಪ್ರೆಸೆಂಟೇಷನ್ ಇಸ್ ನೀಡೆಡ್. ಸೊ ಇಲ್ಲಿ ಸಾಕಷ್ಟು ರೀಸನ್ಸ್ ಇದ್ದಾವೆ. ಅದಕ್ಕೆ ನೀವು 1 or 2 ರೀಸನ್ಸ್ ಬರೆದ್ರು ಪರವಾಗಿಲ್ಲ. ಹಾರ್ಡ್ವೇರ್ ಕಂಪ್ಯಾಟಿಬಿಲಿಟಿ. ಡಿಜಿಟಲ್ ಸಿಸ್ಟಮ್ಸ್ ಯೂಸ್ ಟ್ರಾನ್ಸಿಸ್ಟರ್ ದಟ್ ರೆಕಗ್ನೈಸಸ್ ಓನ್ಲಿ 2 states, zeros and ones. 0 and 1s ಮಾತ್ರ ಇದು ಟ್ರಾನ್ಸಿಸ್ಟರ್ಸ್ನಲ್ಲಿ ಇರುವಂತಹ ಒಂದು ಆನ್ ಒಂದು ಆಫ್ ಸ್ಟೇಟ್ ಇರುತ್ತೆ. ಸಿನ್ಸ್ ಟ್ರಾನ್ಸಿಸ್ಟರ್ ಇಸ್ ನೋನ್ ಆಸ್ ಎ ಸ್ವಿಚಿಂಗ್ ಡಿವೈಸ್ ಅಂತ ನಾವು ಕರಿತೀವಿ. ಆಲ್ ಡೇಟಾ ಮಸ್ಟ್ ಬಿ ಬೈನರಿ ಫಾರ್ಮ್ ಟು ಬಿ ಪ್ರಾಸೆಸ್ ಬೈ ಹಾರ್ಡ್ವೇರ್. ಸ್ಟ್ಯಾಂಡರ್ಡೈಸ್ಡ್ ಕಮ್ಯುನಿಕೇಶನ್ಸ್. ಡೇಟಾ ರೆಪ್ರೆಸೆಂಟೇಷನ್ಸ್ ಎನ್ಶೂರ್ಸ್ ಕನ್ಸಿಸ್ಟೆಂಟ್ ಕಮ್ಯುನಿಕೇಶನ್ಸ್ ಬಿಟ್ವೀನ್ ಡಿವೈಸಸ್. ಅದು CPU ಮತ್ತು ಮೆಮೊರಿ ಮತ್ತು IO ಡಿವೈಸಸ್ ನಡುವೆ ಒಂದು ಟ್ರಾನ್ಸಾಕ್ಷನ್ಸ್ ಆಗ್ತಾ ಇರುತ್ತೆ, ಒಂದು ಕಮ್ಯುನಿಕೇಷನ್ಸ್ ಆಗ್ತಾ ಇರುತ್ತೆ. ಅದು ಒಂದು ಡೇಟಾ ಟ್ರಾನ್ಸ್ಫರ್ ಆ್ಯಂಡ್ ಡೇಟಾ ರಿಸೀವ್ ಆ ಪ್ರಾಸೆಸ್ ನಡೆದಿರ್ತಾ ಇರುತ್ತೆ ಮಾಡಿ. ಎಫಿಷಿಯಂಟ್ ಪ್ರೊಸೆಸಿಂಗ್ ಆ್ಯಂಡ್ ಸ್ಟೋರೇಜ್. ಬೈನರಿ ಡೇಟಾ ಕ್ಯಾನ್ ಬಿ ಈಸಿಲಿ ಸ್ಟೋರ್ಡ್, ಮ್ಯಾನಿಪ್ಯುಲೇಟೆಡ್ ಆ್ಯಂಡ್ ಟ್ರಾನ್ಸ್ಮಿಟೆಡ್ ಯೂಸಿಂಗ್ ಲಾಜಿಕ್ ಸರ್ಕ್ಯೂಟ್ಸ್. ಸೊ ಲಾಜಿಕ್ ಡಿಸೈನ್, logic circuits which are going to be built up by using the basic building block, which is nothing but logic gates. Okay, ಅದರ ಬಗ್ಗೆ ನಿಮಗೆ ಜ್ಞಾನ ಇರಬೇಕು. ವರ್ಸಟೈಲಿಟಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ, ಅದು ನಂಬರ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಇಮೇಜ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು, ಗ್ರಾಫ್ಸ್ ಆಗಿರ್ಬೋದು, ಬೇಕಾದಷ್ಟು ಫಾರ್ಮ್ಸ್ನಲ್ಲಿ ಅದು ಆಗಿರ್ಬೋದು, ಬೇರೆ ಬೇರೆ ಫಾರ್ಮ್ಸ್ನಲ್ಲಿ ಆಗಿರ್ಬೋದು ಮೈ ಡಿಯರ್ ಸ್ಟೂಡೆಂಟ್ಸ್. ಡೇಟಾ ಟೈಪ್ಸ್ can all be converted into binary. ಅದಕ್ಕೆ ವರ್ಸಟೈಲಿಟಿ ಅಂತ ಕರೀತಾ ಇದ್ದೀವಿ. ಓಕೆ, ಸೊ ಆಲ್ ಶುಡ್ ಬಿ ಕನ್ವರ್ಟೆಡ್ ಇಂಟು ಬೈನರಿ ಯೂಸಿಂಗ್ ಎ ಡಿಫ್ರೆಂಟ್ ಎನ್ಕೋಡಿಂಗ್ ಟೆಕ್ನಿಕ್ಸ್. ಡಿಫ್ರೆಂಟ್ ಎನ್ಕೋಡಿಂಗ್ ಟೆಕ್ನಿಕ್ಸ್ ಇದ್ದಾವೆ. ಆ ಟೆಕ್ನಿಕ್ಸನ್ನು ಯೂಸ್ ಮಾಡಿಕೊಂಡು ನಾವು ಅದಕ್ಕೆ ಬೈನರಿ ಫಾರ್ಮ್ಸ್ಗೆ ಕನ್ವರ್ಟ್ ಮಾಡಬೇಕು. ಬಿಕಾಸ್ ದ ಬೈನರಿ ಫಾರ್ಮ್ ಈಸ್ ದ ಓನ್ಲಿ ಫಾರ್ಮ್ ವಿಚ್ ಈಸ್ ಅಂಡರ್ಸ್ಟ್ಯಾಂಡೇಬಲ್ ಬೈ ದ ಸಿಸ್ಟಮ್. ಬೇರೆ ಫಾರ್ಮ್ನಲ್ಲಿ ಸಿಸ್ಟಮ್ ಅಕ್ಸೆಪ್ಟ್ ಮಾಡೋದಿಲ್ಲ. ಅಕ್ಯುರಸಿ ಆ್ಯಂಡ್ ರಿಲಯಬಿಲಿಟಿ ಭಾಳ ಇರುತ್ತೆ. ಬಿಕಾಸ್ ದೇರ್ ಇಸ್ ನೋ ಇಂಟರ್ಮೀಡಿಯೇಟ್ ಸ್ಟೇಜ್. ಓನ್ಲಿ 0, ಓನ್ಲಿ ಹೈ, ಓನ್ಲಿ 1, 0 ಈ ಥರ ಎರಡು ಸ್ಟೇಟ್ ಇದ್ದಾಗ ಇಂಟರ್ಮೀಡಿಯೇಟರಿ ಸ್ಟೇಟ್ ಇರುವುದಿಲ್ಲ. ಅಲ್ಲೇ ಅಪ್ಸ್ ಆ್ಯಂಡ್ ಡೌನ್ಸ್, ಅಲ್ಲೇ ಕ್ವಾಲಿಟಿ ನಿಮಗೆ ಕೆಡುವುದು ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ಅದಕ್ಕೆ ಅಕ್ಯುರಸಿ ಆ್ಯಂಡ್ ರಿಲಯಬಿಲಿಟಿ ಇಲ್ಲೇ ಇರುತ್ತೆ, ಮೋರ್ ರಿಲಯಬಲ್. ಇನ್ ಸಿಂಪಲ್ ವರ್ಡ್ಸ್, ಡೇಟಾ ರೆಪ್ರೆಸೆಂಟೇಷನ್ ಇಸ್ ಎಸೆನ್ಷಿಯಲ್ so that the digital systems can understand, process and store information
ಎಫಿಷಿಯೆಂಟ್ಲಿ ಆ್ಯಂಡ್ ಅಕ್ಯುರೇಟ್ಲಿ. ಇದರಲ್ಲಿ ಮುಖ್ಯವಾಗಿ ನಾನು ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದ್ದೀನಿ, ಆದರೆ ನೀವು ಇದರಲ್ಲಿ ಸೆಲೆಕ್ಟೆಡ್ ಪಾಯಿಂಟ್ಸ್ ಅವನ್ನು ಎಕ್ಸಾಮ್ಸ್ಗೆ ಬರೆದರೆ ಸಾಕಾಗುತ್ತೆ. ಬಿಕಾಸ್ ಇಟ್ ಈಸ್ ಗೋಯಿಂಗ್ ಟು ಬಿ ಆಸ್ಕ್ ಯು ಫಾರ್ ಓನ್ಲಿ 3 marks. Okay. The next question is differentiate between binary and BCD number systems with suitable examples. Binary ಅಂದ್ರೆ ಏನು, BCD ಅಂದ್ರು. BCD is one technique. Okay. Binary coded decimal. ಏನೆಲ್ಲ ಡಿಫರೆನ್ಸ್ ಇದೆ ನೋಡಿ. ಡಿಫರೆನ್ಸ್ ಬಿಟ್ವೀನ್ ಬೈನರಿ ಆ್ಯಂಡ್ BCD ನಂಬರ್ ಸಿಸ್ಟಮ್ಸ್ 3 marksಗೆ ಬರೀಬೇಕಾಗಿದೆ. ಓನ್ಲಿ 3 if you are going to select out of these given here. ಓಕೆ. ಬೇಸ್ ಏನಪ್ಪ, ಬೈನರಿದು ಬೇಸ್ 2 ಆಗಿರುತ್ತೆ, ಯೂಸಸ್ ಡಿಜಿಟ್ಸ್ 0 and 1. ಇಲ್ಲೇ ರೆಪ್ರೆಸೆಂಟ್ ಡೆಸಿಮಲ್ ಡಿಜಿಟ್ಸ್ ಯೂಸಿಂಗ್ 4 bit ಬೈನರಿ ಕೋಡ್. ಯಾವುದೇ ಒಂದು BCDಗೆ ಕನ್ವರ್ಟ್ ಮಾಡಬೇಕಂದ್ರೆ ಅದರದ್ದು ಡೆಸಿಮಲ್ ಎಷ್ಟಿರುತ್ತಲ್ಲ ಅದಕ್ಕೆ ಇನ್ ಟರ್ಮ್ಸ್ ಆಫ್ 4 bit ಬೈನರಿ ಕೋಡ್ಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ಡಿಜಿಟ್ಸ್ ಯೂಸ್ 0 and 1. ಇಲ್ಲೇ ಓನ್ಲಿ ಡೆಸಿಮಲ್ ಡಿಜಿಟ್ಸ್ 0 to 9, ಈಚ್ ಕೋಡೆಡ್ ಇನ್ ಬೈನರಿ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದರೆ ಇಲ್ಲೇ ನನಗೆ ಒಂದು 5 ಕನ್ವರ್ಟ್ ಮಾಡಬೇಕಾಗಿದೆ ಡೆಸಿಮಲ್ ನಂಬರ್ ಅಂದರೆ ನಾನೇನು ಮಾಡ್ತೇನೆ 01015 ಅಂತ ಬೈನರಿನಲ್ಲಿ ಕಾಂಬಿನೇಷನ್ ಆಫ್ 4 bitsನಲ್ಲಿ ನಾನು ಮಾಡ್ತೇನೆ. ಪರ್ಪಸ್ ಏನಪ್ಪ ಅಂದರೆ ಯೂಸ್ ಫಾರ್ ಜನರಲ್ ಕಂಪ್ಯೂಟೇಷನ್ಸ್ ಇನ್ ಕಂಪ್ಯೂಟರ್, ಇಲ್ಲೇ ಯೂಸ್ ಫಾರ್ ಡೆಸಿಮಲ್ ಡೇಟಾ ಡಿಸ್ಪ್ಲೇ ಲೈಕ್ ಕ್ಯಾಲ್ಕುಲೇಟರ್ಸ್. ಎಕ್ಸಾಂಪಲ್ ನೋಡಿ, ಇಲ್ಲಿ 13 ಇದೆ, ಸೊ ಈ ಥರ ಬರೆದಿದ್ದಾರೆ. 13ಗೆ 0001 0011 ಅಂತ ಬರಿತಾ ಇರ್ತೀವಿ. ಓಕೆ. ಸೊ ವಿ ಡೋಂಟ್ ರೈಟ್ ಇನ್ ದಿಸ್ ವೇ. ಬೈನರಿ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ, ಆದರೆ ಡೆಸಿಮಲ್ನಲ್ಲಿ 1ಗೆ 0001 ಅಂತ ತಗೋತೀವಿ, ಇದು 3ಗೆ 0011 ಅಂತ ತಗೋತೀವಿ. ಇದು ಸಪ್ರೇಟ್ ಆಗಿ ತಗೋತೀವಿ ಮೈ ಡಿಯರ್ ಸ್ಟೂಡೆಂಟ್ಸ್, ಬಿಕಾಸ್ 13 is ಇದು ಇನ್ವ್ಯಾಲಿಡ್ BCD ಆಗುತ್ತೆ. ಓಕೆ. ಹೋಪ್ ದಟ್ ದಿಸ್ ಇಸ್ ಆಲ್ಸೋ ಕ್ಲಿಯರ್. ಸೊ ಸ್ಟೋರೇಜ್ ಎಫಿಷಿಯನ್ಸಿ, ಮೋರ್ ಎಫಿಷಿಯಂಟ್, ಕಾಂಪ್ಯಾಕ್ಟ್. ಲೆಸ್ ಎಫಿಷಿಯಂಟ್ uses more bits for same value. Range per digit, each bit can represents values 0 to 15 in 4 bits. ಸೊ 00ಲಿಂದ ಸ್ಟಾರ್ಟ್ ಆದರೆ 1111 ತನಕ ಬರುತ್ತೆ, ಅದು 15 ಆಗಿರುತ್ತೆ. ಇಲ್ಲೇ ಈಚ್ 4 bit ಗ್ರೂಪ್ ಓನ್ಲಿ ರೆಪ್ರೆಸೆಂಟ್ಸ್ 0 to 9. ಸೊ ಇಲ್ಲೇ ನಾನು ಕೊಟ್ಟಿದ್ದು 1 2 3 4 5 6 ಡಿಫರೆನ್ಸಸ್ ಕೊಟ್ಟಿದ್ದೇನೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇಫ್ ಯು ರೈಟ್ ಓನ್ಲಿ 3, ಸೊ ವಿಚ್ ಎವರ್ ಯು ಫೀಲ್ ಈಸಿ, ಯಾವುದು ನಿಮಗೆ ಈಸಿ ಅನ್ನಿಸುತ್ತೆ ಅದು ಪಿಕ್ ಮಾಡಿ 3 ಮಾತ್ರ ಬರೀರಿ, ಬರೆದರೆ 3 marks ನಿಮಗೆ ಗ್ಯಾರಂಟಿ. ಓಕೆ. ಎಕ್ಸಾಂಪಲ್ ಇಲ್ಲೇ ಸೊ ಕೊಟ್ಟಿದ್ದೀನಿ, ಸೊ ಅದು ಕೂಡ ನಿಮಗೆ ಅಲ್ಲಿನೂ ಎಕ್ಸಾಂಪಲ್ ಇದೆ, ಅದು ಮಾಡಬಹುದು. ಓಕೆ. ಸೊ ಡಿಸ್ಕ್ರೈಬ್ ಹೌ NAND gate ಕ್ಯಾನ್ ಬಿ ಯೂಸ್ ಟು ಬಿಲ್ಡ್ ಅನ್ AND gate. ಸೊ NAND gate ಯಾವ ಥರ ನೀವು ಮಾಡ್ತೀರಾ AND gate ಅಂತ, ಹೌ ಟು. ಸೊ ಡಿಸ್ಕ್ರೈಬ್ ಹೌ NAND gate ಕ್ಯಾನ್ ಬಿ ಯೂಸ್ಡ್ ಟು ಬಿಲ್ಡ್ ಅನ್ AND gate. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ನಮಗೆ ಒಂದು ವಿಷಯ ಗೊತ್ತಿದೆ, NAND and NOR, these are the 2 special gates which are known as the universal gates ಅಂತ ಕರಿತೀವಿ. ಯೂನಿವರ್ಸಲ್ ಗೇಟ್ಸ್ ಯಾಕಪ್ಪ ಯೂನಿವರ್ಸಲ್ ಗೇಟ್ಸ್ ಅಂದರೆ ಈ ಗೇಟ್ಸನ್ನು ಮಾತ್ರ NAND ಯೂಸ್ ಮಾಡಿ, ಮಾತ್ರ NOR ಯೂಸ್ ಮಾಡಿ ನಾನು ಯಾವುದೇ ಒಂದು ಬೇಸಿಕ್ ಗೇಟ್ಸ್ದು ಫಂಕ್ಷನ್ಸನ್ನು ಕ್ರಿಯೇಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲೇನು ಹೇಳ್ತಾನೆ, ಹೌ NAND gate ಈಸ್ ಯೂಸ್ ಟು ಬಿಲ್ಡ್ AND gate ಅಂತಾನೆ. NAND gate ಏನು ಮಾಡೋದು? ಸೊ ವಾಟ್ ಈಸ್ ದ ಸಿಂಬಲ್ ಆಫ್ NAND gate? ದಿಸ್ ಇಸ್ ದ ಸಿಂಬಲ್ ಆಫ್ NAND gate. ಸೊ ಇದು ನಾನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಸಪೋಸ್ ಹಿಯರ್ ದಿಸ್ ಇಸ್ A ಆ್ಯಂಡ್ ಹಿಯರ್ ಇಟ್ ಇಸ್ ಅ B. ಅವಾಗ ನನಗೆ ಔಟ್ಪುಟ್ ಏನು ಸಿಗುತ್ತೆ ಅಂದರೆ A into B ಹೋಲ್ ಬಾರ್ ಸಿಗುತ್ತೆ ಮಾಡಿ. ಓಕೆ. ಸೊ ದಿಸ್ ಐ ಆಮ್ ಗೆಟಿಂಗ್. ಸೊ ಇದು ಸಪೋಸ್ ನಾನು ಇಲ್ಲಿ ಇನ್ನೊಂದು NAND gate ಯೂಸ್ ಮಾಡ್ತೀನಿ. ಸೊ ದೆನ್ ವಾಟ್ ಐ ಆಮ್ ಗೋಯಿಂಗ್ ಟು ಗೆಟ್ ಇಟ್ ಅಟ್ ದಿ ಔಟ್ಪುಟ್ ಹಿಯರ್ ಈಸ್ AB ಬಾರ್ ಅಂದರೆ, ಸೊ ದಿಸ್ ಬಾರ್ ಗೆಟ್ ಕ್ಯಾನ್ಸಲ್, ಸೊ ಯು ವಿಲ್ ಬಿ ಗೆಟಿಂಗ್ ದ ಫಂಕ್ಷನ್ ಆಫ್ AND gate. ಇದು ಫಂಕ್ಷನ್ ಆಫ್ AND gate ಅಲ್ವಾ? ಈ ಥರ ಬರುತ್ತೆ. ಓಕೆ. ಈ ಥರ ಬರುತ್ತೆ. ಸೊ ನೀವು ಈಸಿಲಿ ಮಾಡ್ಕೋಬಹುದು. ಓಕೆ.
So this is an AND gate. AND is inversal gate. So ille this acts as a NOT gate anta access agutte. This is A, this is B inputs. So here the Y is an output. ಏನು ಬರುತ್ತೆ ಎ ಬಿ ಬಾರ್ ಅಂತ ಬರುತ್ತೆ. ಅದು ಎ ಬಿ ಬಾರ್ ನಾಟ್ ಗೇಟ್ಲಿಂದ ಪಾಸ್ ಆದಾಗ ಅದು ಎ ಬಿ ಅಂತ ಬರುತ್ತೆ. ಸೊ ಇದು ಫಸ್ಟ್ ಇನ್ಪುಟ್ಸ್ ಎ ಆ್ಯಂಡ್ ಬಿ ಇದು ಬಂದಿದೆ ನೋಡಿ. ದಿಸ್ ಇಸ್ NAND ಗೇಟ್ ಆಪರೇಷನ್ಸ್. ಆಮೇಲೆ ಅದಕ್ಕೆ ಇನ್ವರ್ಟ್ ಆಗಿ ಈ ಥರ ಬಂದಿದೆ. ಸೊ ದಿಸ್ ಇಸ್ AND ಆಪರೇಷನ್ಸ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಕಂಪೇರ್ ಸಾಪ್ ಆ್ಯಂಡ್ ಪಾಸ್. ಸಾಪ್ ಅಂದರೆ ಪ್ರಾಡಕ್ಟ್ ಆಫ್ ಸಮ್ಸ್, ಎಕ್ಸ್ಪ್ರೆಷನ್ ಸಮ್ ಆಫ್ ದಿ ಪ್ರಾಡಕ್ಟ್ಸ್, ಪ್ರಾಡಕ್ಟ್ ಆಫ್ ದಿ ಸಮ್ಸ್. ಓಕೆ, ಸೊ ಇದು ಕಂಪ್ಯಾರಿಸನ್ ಯಾವ ಥರ ಆಗ್ತಾ ಇದೆ. SOP ಸಮ್ ಆಫ್ ದ ಪ್ರಾಡಕ್ಟ್ಸ್, ಪ್ರಾಡಕ್ಟ್ ಆಫ್ ದ ಸಮ್ಸ್. ಸೊ ಡೆಫಿನಿಷನ್ ಏನು ಹೇಳುತ್ತೆ ಅಂದರೆ ಲಾಜಿಕಲ್ ಆರ್ ಆಫ್ ಮಲ್ಟಿಪಲ್ ಆ್ಯಂಡ್ ಟರ್ಮ್ಸ್. ಇಲ್ಲೇ ಮಲ್ಟಿಪಲ್ ಆ್ಯಂಡ್ ಟರ್ಮ್ಸ್. ಸೊ ಮಲ್ಟಿಪಲ್ ಆ್ಯಂಡ್ ಟರ್ಮ್ಸ್ ಅಂದರೆ ಇಲ್ಲೇ ಎ ಬಿ ಸಿ ಪ್ಲಸ್ ಎ ಬಾರ್ ಬಿ ಸಿ ಪ್ಲಸ್ ಎ ಬಾರ್ ಬಿ ಬಾರ್ ಸಿ, ಈ ಥರ ಟರ್ಮ್ಸ್ ಇಲ್ಲಿ ನಾವು ಕಾಣ್ತೀವಿ ಮೈ ಡಿಯರ್ ಸ್ಟೂಡೆಂಟ್. ಸಮ್ ಆಫ್ ನೋಡಿ, ಸಮ್ 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 ಆಫ್ ಪ್ರಾಡಕ್ಟ್ಸ್. ಎ ಬಿ ಸಿ ಇಸ್ ಎ ಪ್ರಾಡಕ್ಟ್, ಎ ಬಾರ್ ಬಿ ಸಿ ಇಸ್ ಎ ಪ್ರಾಡಕ್ಟ್, ಎ ಬಾರ್ ಬಿ ಬಾರ್ ಸಿ ಇಸ್ ಎ ಪ್ರಾಡಕ್ಟ್. ಸೊ ಈ ಫಾರ್ಮ್ನಲ್ಲಿ ಇಲ್ಲೇ ನಾವು ನೋಡ್ಬೋದು. ಸೊ ಪಾಸ್ನಲ್ಲಿ ಈ ಥರ ನೋಡ್ತೀವಿ ನಾವು, ಎ ಬಾರ್ ಪ್ಲಸ್ ಬಿ ಪ್ಲಸ್ ಸಿ ಬಾರ್, ಎ ಪ್ಲಸ್ ಬಿ ಪ್ಲಸ್ ಸಿ ಬಾರ್. ಸೊ ಈ ಥರ ಬ್ರಾಕೆಟ್ಸ್ನಲ್ಲಿ ಇರುತ್ತೆ. ಪ್ರಾಡಕ್ಟ್ ಆಫ್ ಸಮ್ಸ್, ಇದು ಸಮ್, ಇದು ಸಮ್, ಸಮ್ದು ಪ್ರಾಡಕ್ಟ್. ಸೊ ಈ ಥರ ಇರುತ್ತೆ. ಲಾಜಿಕಲ್ ಆ್ಯಂಡ್ ಆಫ್ ಮಲ್ಟಿಪಲ್ ಆರ್ ಟರ್ಮ್ಸ್, ಇಲ್ಲಿ ಮಲ್ಟಿಪಲ್ ಆರ್ ಟರ್ಮ್ಸ್ ಇದ್ದಾವೆ. ಸೊ ಈ ಥರ ಬರುತ್ತೆ. ಇಲ್ಲಿ ಮಲ್ಟಿಪಲ್ ಆಫ್ ಏನಿದೆ ಆ್ಯಂಡ್ ಟರ್ಮ್ಸ್ ಇದೆ. ಇಲ್ಲಿ ಆ್ಯಂಡ್ ಇದಕ್ಕಿದಕ್ಕೆ ಆ್ಯಂಡ್ ಇದಕ್ಕಿದಕ್ಕೆ ಆ್ಯಂಡ್ ಮಾಡ್ತೀವಿ. ಓಕೆ, ಸೊ ಈ ಥರ ಬರುತ್ತೆ. ಈಚ್ ಟರ್ಮ್ ಇಸ್ ಅ ಪ್ರಾಡಕ್ಟ್ ಆ್ಯಂಡ್ ಆಫ್ ಲಿಟ್ರಲ್ಸ್ ಆ್ಯಂಡ್ ದೆನ್ ಸಮ್ಡ್. ಮೊದಲು ಪ್ರಾಡಕ್ಟ್ ತಗೊಂಡು ಆಮೇಲೆ ಸಮ್ ಮಾಡ್ತಾ ಇದ್ದೀವಿ. ಇಲ್ಲಿ ಸಮ್ ತಗೊಂಡು ಆಮೇಲೆ ಪ್ರಾಡಕ್ಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ದ ಹೌ ಕಂಪ್ಯಾರಿಸನ್ ಯು ಕ್ಯಾನ್ ರೈಟ್ ಇಟ್. ಸೊ 2 or 3 comparison, it is more than enough. Okay, ಇಲ್ಲಿ ಒಂದು ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀವಿ. ಎಸ್, ಕಮಾನ್. ದ ನೆಕ್ಸ್ಟ್ ಒನ್ ಇಸ್ ವಾಟ್ ಈಸ್ ದಿ ಮಲ್ಟಿಪ್ಲೆಕ್ಸರ್? ಲಿಸ್ಟ್ ದಿ ಅಪ್ಲಿಕೇಶನ್ ಆಫ್ ಮಲ್ಟಿಪ್ಲೆಕ್ಸರ್. ನೋಡಿ, ಮಲ್ಟಿಪ್ಲೆಕ್ಸರ್ಗೆ ಒಂದು ಶಾರ್ಟ್ಕಟ್ ಇದೆ, ಮಕ್ಸ್ ಅಂತ ಕರಿತೀವಿ. ಡಿಮಲ್ಟಿಪ್ಲೆಕ್ಸರ್ಗೆ ಒಂದು ಶಾರ್ಟ್ಕಟ್ ಡಿಮಕ್ಸ್. ಇಸ್ ಅ ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಕಾಂಬಿನೇಷನಲ್ ಲಾಜಿಕ್ ಸರ್ಕ್ಯೂಟ್ ಮತ್ತು ಸಿಕ್ವೆನ್ಷಿಯಲ್ ಲಾಜಿಕ್ ಸರ್ಕ್ಯೂಟ್ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಬೇಕಾಗಿದೆ. ಓಕೆ, ಸೊ ಸಿಕ್ವೆನ್ಷಿಯಲ್ ಅಂದರೆ ಏನು, ಕಾಂಬಿನೇಷನಲ್ ಅಂದರೆ ಏನು ಗೊತ್ತಾಗಬೇಕು. ಕಾಂಬಿನೇಷನಲ್ ಅಂದರೆ ಅದ್ರದ್ದು ಔಟ್ಪುಟ್ ಏನಿದೆಯಲ್ಲ ಪ್ರೆಸೆಂಟ್ ಇನ್ಪುಟ್ ಮೇಲೆ ಡಿಪೆಂಡ್ ಇರುತ್ತೆ. ಪ್ರೆಸೆಂಟ್ ಏನಿರುತ್ತಲ್ಲ ಇನ್ಪುಟ್ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ದೆರ್ ಇಸ್ ನೋ ಮೆಮೊರಿ ಓವರ್ ಹಿಯರ್. ಸಿಕ್ವೆನ್ಷಿಯಲ್ಸ್ನಲ್ಲಿ ದೆರ್ ಈಸ್ ಎ ಮೆಮೊರಿ ಆ್ಯಂಡ್ ಈ ಕಂಡೀಷನ್ ಏನಿದೆ ಅಲ್ಲ, ಔಟ್ಪುಟ್ ಡಿಪೆಂಡ್ಸ್ ಆನ್ ದ ಪ್ರೆಸೆಂಟ್ ಸಿಚುವೇಶನ್, ಪ್ರೆಸೆಂಟ್ ಕಂಡೀಷನ್ ಆಫ್ ದ ಇನ್ಪುಟ್. ಸೊ ಹೋಲ್ಡ್ಸ್ ಗುಡ್ ಓವರ್ ಹಿಯರ್ ಅಲಾಂಗ್ ವಿತ್ ದ ಪಾಸ್ಟ್ ಔಟ್ಪುಟ್. ಅದ್ರ ಜೊತೆಗೆ ಇದರಲ್ಲಿ ಸಿಕ್ವೆನ್ಷನ್ಸ್ನಲ್ಲಿ ಎರಡು ಮೇಲೆ ಡಿಪೆಂಡ್ ಆಗಿರುತ್ತೆ. ಇಟ್ ಇಸ್ ಅ ಕಾಂಬಿನೇಷನ್ ಸರ್ಕ್ಯೂಟ್ ದಟ್ ಸಿಲೆಕ್ಟ್ಸ್ ಒನ್ ಇನ್ಪುಟ್ ಫ್ರಮ್ ಮಲ್ಟಿಪಲ್ ಡೇಟಾ ಇನ್ಪುಟ್ಸ್. ಇಲ್ಲಿ 1 2 3 4 5 ಮಲ್ಟಿಪಲ್ ಡೇಟಾ ಇನ್ಪುಟ್ಸ್ ಇರ್ತವೆ ಮೈ ಡಿಯರ್ ಸ್ಟೂಡೆಂಟ್. ಇಲ್ಲಿ ಕೆಲವೊಂದು ಸೆಲೆಕ್ಟರ್ ಸ್ವಿಚಸ್ ಇರ್ತವೆ. ಸೊ ಇಲ್ಲೇ ಔಟ್ಪುಟ್ ಇರುತ್ತೆ, ಒಂದೇ ಒಂದು ಔಟ್ಪುಟ್ ಇರುತ್ತೆ. ಸೊ ಮಲ್ಟಿಪಲ್ ಇನ್ಪುಟ್ಸ್ ಇರ್ತವೆ. ಓಕೆ, ಸೊ ದೀಸ್ ಆಲ್ ಇನ್ಪುಟ್ಸ್ ಹೌ ಇಟ್ ಈಸ್ ಗೋಯಿಂಗ್ ಟು ಬಿ ಕನೆಕ್ಟೆಡ್ ಟು ದಿ ಔಟ್ಪುಟ್ ಈಸ್ ಡಿಪೆಂಡ್ಸ್ ಅಪಾನ್ ದ ಸೆಲೆಕ್ಟರ್. ಸಪೋಸ್ ದಿಸ್ ಇಸ್ 0 0 ಇತ್ತು ಅಂದರೆ ಸೊ ದಿಸ್ ಹ್ಯಾಸ್ ಟು ಗೆಟ್ ಕನೆಕ್ಟೆಡ್ ವಿತ್ ದ ಔಟ್ಪುಟ್. ಇಲ್ಲಿ ಏನು ಇನ್ಪುಟ್ನಲ್ಲಿ ನಾವು ಕೊಡ್ತೀವಲ್ಲ, ಇಲ್ಲಿ 1ನಲ್ಲಿ ಏನು ಕೊಡ್ತೀವಿ, ಸೊ ದ ಸೇಮ್ ಥಿಂಗ್ ಇಟ್ ಇಸ್ ಗೋಯಿಂಗ್ ಟು ಕಮ್ ಔಟ್ ಹಿಯರ್. ಓಕೆ, ನಾನು ಇಲ್ಲಿ 0 1 ಮಾಡಿದಾಗ ಇಲ್ಲಿಂದ ಬಂದು ಇದು ಸೇರ್ಕೋತೈತಿ ಇಲ್ಲಿ. ಸೊ 1 0 ಮಾಡಿದಾಗ ಇಲ್ಲಿಂದ ಬಂದು ಇದಕ್ಕೆ ಸೇರುತ್ತೆ. ಓಕೆ, ದಿಸ್. ಸೊ ದಟ್ ಈಸ್ ದ ಪ್ರೊಸೀಜರ್. ಎಕ್ಸಾಂಪಲ್ ನೋಡಿ, 4:1. 4:1 ಮಕ್ಸ್ ಹ್ಯಾಸ್
ಹೆಸರೇ ಹೇಳುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, 4 ಇನ್ಪುಟ್ಸ್ ಆ್ಯಂಡ್ 1 ಔಟ್ಪುಟ್ಸ್ ಅಂತ. 4 ಡೇಟಾ ಇನ್ಪುಟ್ಸ್ D0, D1, D2, D3, 2 ಸೆಲೆಕ್ಟ್ ಲೈನ್ಸ್ 0, S0 ಆ್ಯಂಡ್ S1. ಸೊ ನೋಡಿ, ನಾನು ಇಲ್ಲೇ ಬೇಕಾದರೆ ಇಲ್ಲೇ 4 D0, D1, D2, D3 ಅಂತ ಬರ್ಕೊಂಡು S0, S1 ಅಂತ ಬರೆದು 0, 0 ಮಾಡಿದಾಗ D1 ಬರುತ್ತೆ, D0 ಬರುತ್ತೆ, 0, 1 ಮಾಡಿದಾಗ D1, 1, 0 ಮಾಡಿದಾಗ D2, 1, 1 ಇಲ್ಲಿ ಮಾಡಿದಾಗ D3 is going to be come out. ಓಕೆ, ಸೊ ಈ ಥರ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು. ಅಪ್ಲಿಕೇಶನ್ಸ್ ಏನಾಗಿರುತ್ತೆ ಇದರದು? ಓಕೆ, ಅಪ್ಲಿಕೇಶನ್ಸ್ ಡೇಟಾ ರೌಟಿಂಗ್ನಲ್ಲಿ ಯೂಸ್ ಮಾಡ್ತೀವಿ, ಡಿಜಿಟಲ್ ಸರ್ಕ್ಯೂಟ್ಸ್ನಲ್ಲಿ ಮಾಡ್ತೀವಿ, ಡೇಟಾ ಸೆಲೆಕ್ಷನ್ಸ್ನಲ್ಲಿ ಮಾಡ್ತೀವಿ, ALU ಡಿಸೈನಿಂಗ್ನಲ್ಲಿ ಮಾಡ್ತೀವಿ, control system, signal switchings. So there are so many are there, but you can write only 1 or 2 is more than enough, my dear student. Yes. So next question is, explain the von Neumann architecture and list its key components. ಎರಡು ಥರದ್ದು ಆರ್ಕಿಟೆಕ್ಚರ್ ಇದೆ. ಒಂದು von Neumann architecture, which is also known as a Princeton architecture ಅಂತ ನಾವು ಕರಿತೀವಿ, ಪ್ರಿನ್ಸ್ಟನ್ ಅಂತ. ಇನ್ನೊಂದು ಹಾರ್ವರ್ಡ್ ಆರ್ಕಿಟೆಕ್ಚರ್ಸ್ ಇರುತ್ತೆ. ಹಾರ್ವರ್ಡ್ ಆರ್ಕಿಟೆಕ್ಚರ್ನಲ್ಲಿ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಸ್ಗೆ ಸಪ್ರೇಟಾಗಿ ಬಸ್ಸಸ್ ಇರ್ತವೆ, ಸಪ್ರೇಟ್ ಮೆಮೊರಿ ಅಲೊಕೇಶನ್ಸ್ ಇರುತ್ತೆ. ಮೆಮೊರಿ ಅಡ್ರೆಸ್ ಬಸ್ಸಸ್, ಮೆಮೊರಿ ಡೇಟಾ ಬಸ್ಸಸ್ ಆರ್ ಡಿಫ್ರೆಂಟ್ ಓವರ್ ದಿ ಹಾರ್ವರ್ಡ್. ಸೊ ಇಲ್ಲಿ ಪ್ರಿನ್ಸ್ಟನ್ನಲ್ಲಿ ಇಟ್ ಇಸ್ ಅ ಕಾಮನ್, ಇಟ್ ಇಸ್ ಅ ಶೇರಿಂಗ್. ಸೊ ದ von Neumann architecture is a computer system design and model proposed by John von Neumann in the 1945ನಲ್ಲಿ ಅವನು ಪ್ರಪೋಸ್ ಮಾಡಿದ್ದ, ವೇರ್ ಪ್ರಿನ್ಸ್ಟನ್ ಯೂನಿವರ್ಸಿಟಿನಲ್ಲಿ. ಅದಕ್ಕೆ ಪ್ರಿನ್ಸ್ಟನ್ ಯೂನಿವರ್ಸಿಟಿ ಪ್ರಿನ್ಸ್ಟನ್ ಆರ್ಕಿಟೆಕ್ಚರ್ ಅಂತೂ ಕರಿತೀವಿ. ಇಟ್ ಫಾರ್ಮ್ಸ್ ದ ಬೇಸಿಸ್ ಆಫ್ ಮೋಸ್ಟ್ ಮಾಡರ್ನ್ ಕಂಪ್ಯೂಟರ್ಸ್. ಮೋಸ್ಟ್ ಮಾಡರ್ನ್ ಕಂಪ್ಯೂಟರ್ಸ್ ಯೂಸ್ ಮಾಡ್ತಾರೆ. ಈ ಕಾನ್ಸೆಪ್ಟ್ ಏನಿದೆ ಅಂದರೆ, ಇಟ್ ಯೂಸಸ್ ಅ ಸಿಂಗಲ್ ಮೆಮೊರಿ ಫಾರ್ ಬೋತ್ ಇನ್ಸ್ಟ್ರಕ್ಷನ್ಸ್, ಪ್ರೋಗ್ರಾಮ್ಸ್ ಆ್ಯಂಡ್ ಡೇಟಾ. ಪ್ರೋಗ್ರಾಮ್ ಮೆಮೊರಿ, ಡೇಟಾ ಮೆಮೊರಿ ಏನಿದೆ ಒಂದು ಸಿಂಗಲ್ ಶೇರಿಂಗ್ ಬೇಸಿಸ್ ಇರುತ್ತೆ. Instructions are executed sequentially one after another using a control unit and arithmetic logic unit. So von Neumann architecture nalli there are 3 stages of the execution process. One is a fetch. Fetch means the CPU gets the instruction from the memory. The second one is a decode. The control unit interprets the instructions. So the third state of this von Neumann architecture is execute. So the ALU performs the actual operations on the given data. Okay? So these are the things. You can write it this. So here there is a post history it is given. So no need to go through all this. Only just select the required points. So the next question is, my dear students, compare the roles of data bus, address bus and control bus in the computer systems. So there are 3 types of buses. Bus andre enu? It is a conductor or a wire, or it is a path through which the data is going to be transferred from source to destination. ವೈರ್ ಆಗಿರ್ಬೋದು, ಒಂದು ಕಂಡಕ್ಟರ್ ಆಗಿರ್ಬೋದು, ಒಂದು ಚಾನಲ್ ಆಗಿರ್ಬೋದು, ಒಂದು ಪಾತ್ ಆಗಿರ್ಬೋದು, ಒಂದು ದಾರಿ ಆಗಿರ್ಬೋದು. ಇಲ್ಲೇ ಅದಕ್ಕೆ ನಾವು ಬಸ್ ಅಂತ ಕರಿತೀವಿ. ಯಾವ ಬಸ್ಸಸ್ ಇರ್ತವೆ ಅಂದರೆ, ಡೇಟಾ ಕ್ಯಾರಿ ಮಾಡಿದರೆ ಡೇಟಾ ಬಸ್ಸಸ್, ಆ ಡೇಟಾದು ಎಕ್ಸಾಕ್ಟ್ ಮೆಮೊರಿ ಅಡ್ರೆಸ್ ಏನಿದೆ, ಎಲ್ಲಿ ಲೊಕೇಟ್ ಇದ್ದಾನೆ ಅದರದ್ದು ಅಡ್ರೆಸ್ ಕ್ಯಾರಿ ಮಾಡಿದರೆ ಅಡ್ರೆಸ್ ಬಸ್. ಕಂಟ್ರೋಲ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ, ವೆದರ್ ಯು ಆರ್ ಗೋಯಿಂಗ್ ಟು ರೈಟ್ ಇಟ್ ಆರ್ ವೆದರ್ ಯು ಆರ್ ಗೋಯಿಂಗ್ ಟು read it. Okay, so some conditions will be there, some control signals which are going to be operated on this. Comparison of a data bus, address bus, control bus in the computer system. ಇಲ್ಲಿ transfers actual data between the CPU, memory and IO devices. ಇದು ಅಡ್ರೆಸ್ ಟ್ರಾನ್ಸ್ಫರ್ ಮಾಡುತ್ತೆ, ಇದು ಕಂಟ್ರೋಲ್ ಸಿಗ್ನಲ್ಸ್ ಟ್ರಾನ್ಸ್ಫರ್ ಮಾಡುತ್ತೆ. Okay, so this is a bidirectional data buses. Address buses, it is going to just point out to the location where the data it is been picked up. Okay, ಅದಕ್ಕೆ ಯೂನಿಡೈರೆಕ್ಷನಲ್ ಆಗಿರುತ್ತೆ. ಕಂಟ್ರೋಲ್ ಬಸ್ both read as well as write ಗೆ ಕೊಡ್ತಾನೆ, ಸೊ ಅದು bidirectional ಆಗಿರುತ್ತೆ. So this much is enough. The next question is, differentiate between primary, secondary and tertiary memory with one example for each. Okay, so there are so many videos I have put on the YouTube channel.
So related to this primary, secondary, and tertiary memory, my dear students, you can go through that also. So primary memory directly accessible by the CPU. CPU in the directly accessible. So within a short period of time, so they can get it. The data is available in the primary memory used for fast data access during processing. So either the speed very fast ಆಗಿರುತ್ತೆ, it is a volatile memory. If there is a power shutdown, if there is a power cut, so then immediately the data gets erased. So within it. So examples ನೋಡಿದರೆ RAM random access memory. Secondary memory ನಲ್ಲಿ used for long term data storage, not directly accessed by the CPU. CPU ನಿಂದ direct access ಆಗೋದಿಲ್ಲ. Slower than primary ಇರುತ್ತೆ, non volatile ಇರುತ್ತೆ. ಪವರ್ ಹೋದರೂ ಕೂಡ ಅದರಲ್ಲಿ ಡೇಟಾ ಅವೈಲೇಬಲ್ ಇರುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ದ ಎಕ್ಸಾಂಪಲ್ ಇಸ್ ಎ ಹಾರ್ಡ್ ಡಿಸ್ಕ್ ಡ್ರೈವ್ ಆರ್ ಎಸ್ ಎಸ್ ಡಿನೋ ಅಂತ ಹೇಳ್ಬೋದು, ಫ್ಲಾಪಿ ಡ್ರೈವ್ ಅಂತ ಹೇಳ್ಬೋದು. ಓಕೆ, ಸೊ ಮ್ಯಾಗ್ನೆಟಿಕ್ ಡ್ರೈವ್ಸ್ ಅಂತ ಹೇಳ್ಬೋದು, ಸಿ ಡಿಸ್ ಅಂತ ಹೇಳ್ಬೋದು ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಟರ್ಷಿಯರಿ ಮೆಮೊರಿ used for backup, archival or large data storage access less frequently. It's very slow and non-volatile. Magnetic tapes ಆಗಿರ್ಬೋದು, cloud storage ಇರಬಹುದು. Okay, so these are the different examples. Okay, my dear students, so this is part C of model questions paper 1. ಸಾಧ್ಯ ಆದರೆ ಮುಂದಿನ ವಿಡಿಯೋ ಇದೇ ಟಾಪಿಕ್ ಮೇಲೆ ಮಾಡೋಣ. Bye bye. See you.